ವೆಲ್ಕಮ್ ಫ್ರೆಂಡ್ಸ್, GK ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇನ್ನು ಮುಂದೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಮೊದಲ ಪ್ರಶ್ನೆ ನೋಡೋಣ ಬನ್ನಿ ಫ್ರೆಂಡ್ಸ್. ಕರ್ನಾಟಕವನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ಎ 1956 ನವೆಂಬರ್ 1, ಆಪ್ಷನ್ ಬಿ ನವೆಂಬರ್ 1, 1950, ಆಪ್ಷನ್ ಸಿ ನವೆಂಬರ್ 1, 1953, ಆಪ್ಷನ್ ಡಿ 1990 ನವೆಂಬರ್ 1. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನವೆಂಬರ್ 1, 1956, ಆಪ್ಷನ್ ಎ ಇಸ್. ಈಗ ಎರಡನೇ ಕ್ವಶನ್ ಅನ್ನು ನೋಡೋಣ ಬನ್ನಿ. ಪ್ರಥಮ ಚುನಾವಣೆ ನಡೆದ ವರ್ಷ ಯಾವುದು? ಆಪ್ಷನ್ ಎ 1952-53, ಆಪ್ಷನ್ ಬಿ 1951-52, ಆಪ್ಷನ್ ಸಿ 1953-54, ಆಪ್ಷನ್ ಡಿ 1950-51. ಇವಾಗ ಸರಿಯಾದ ಆನ್ಸರ್ ಬಂದ್ಬಿಟ್ಟು 1951-52. ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ಎ 1909, ಆಪ್ಷನ್ ಬಿ 1910, ಆಪ್ಷನ್ ಸಿ 1911, ಆಪ್ಷನ್ ಡಿ 1908. ಈಗ ಸರಿಯಾದ ಆನ್ಸರ್ ಬಂದ್ಬಿಟ್ಟು 1909, ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ, ಹಂಪಿ ನಗರವು ಯಾವ ನದಿಯ ದಡದಲ್ಲಿದೆ? ಆಪ್ಷನ್ ಎ ಕೃಷ್ಣಾ ನದಿ, ಆಪ್ಷನ್ ಬಿ ತುಂಗಭದ್ರಾ ನದಿ, ಆಪ್ಷನ್ ಸಿ ಭೀಮಾ ನದಿ, ಆಪ್ಷನ್ ಡಿ ಕಾವೇರಿ ನದಿ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ತುಂಗಭದ್ರಾ ನದಿ. ಅದೇ ರೀತಿ ಐದನೇ ಪ್ರಶ್ನೆ ಆದಂಥ ಗೋಲ್ ಗುಂಬಸ್ ಎಲ್ಲಿದೆ? ನಿಮ್ಮ ಆಪ್ಷನ್ ರಾಯಚೂರು ಎ, ಆಪ್ಷನ್ ಬಿ ಯಾದಗಿರಿ, ಆಪ್ಷನ್ ಸಿ ಗುಲ್ಬರ್ಗ, ಆಪ್ಷನ್ ಡಿ ಬಿಜಾಪುರ. ಈಗ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಬಿಜಾಪುರ. ಇವಾಗ ಅದೇ ರೀತಿ ಆರನೇ ಪ್ರಶ್ನೆ, ಯಾವ ನಗರವನ್ನು ಛೋಟಾ ಬಾಂಬೆ ಎಂದು ಕರೆಯುತ್ತಾರೆ? ಆಪ್ಷನ್ ಎ ರಾಯಚೂರು, ಆಪ್ಷನ್ ಬಿ ಹುಬ್ಬಳ್ಳಿ, ಆಪ್ಷನ್ ಸಿ ಗುಲ್ಬರ್ಗ, ಆಪ್ಷನ್ ಡಿ ಬಿಜಾಪುರ. ಇವಾಗ ಆಪ್ಷನ್ ಬಿ ಸರಿಯಾದ ಉತ್ತರ, ಹುಬ್ಬಳ್ಳಿ. ಇವಾಗ ಅದೇ ರೀತಿ ಏಳನೇ ಪ್ರಶ್ನೆ ನೋಡೋಣ ಬನ್ನಿ. ಕರ್ನಾಟಕದ 30ನೇ ಜಿಲ್ಲೆ ಯಾವುದು? ಆಪ್ಷನ್ ಎ ರಾಯಚೂರು, ಆಪ್ಷನ್ ಬಿ ಯಾದಗಿರಿ, ಆಪ್ಷನ್ ಸಿ ಗುಲ್ಬರ್ಗ, ಆಪ್ಷನ್ ಡಿ ಬಿಜಾಪುರ. ಆನ್ಸರ್ ಸರಿಯಾದ ಉತ್ತರ ಯಾದಗಿರಿ, ಬಿ, ಆಪ್ಷನ್ ಬಿ ಯಾದಗಿರಿ. ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡೋಣ ಬನ್ನಿ. ಎಂಟನೇ ಪ್ರಶ್ನೆ ಬಂದ್ಬಿಟ್ಟು ಕರ್ನಾಟಕದ ಹೈಕೋರ್ಟ್ ಎಲ್ಲಿದೆ? ಆಪ್ಷನ್ ಎ ರಾಯಚೂರು, ಆಪ್ಷನ್ ಬಿ ರಾಮನಗರ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಬಿಜಾಪುರ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಅದೇ ರೀತಿ 9ನೇ ಪ್ರಶ್ನೆ ಆದಂಥ ಸೂಪಾ ಅಣೆಕಟ್ಟು ಯಾವ ನದಿಯಲ್ಲಿದೆ? ಆಪ್ಷನ್ ಎ ಕಾಳಿ ನದಿ, ಆಪ್ಷನ್ ಬಿ ತುಂಗಭದ್ರಾ ನದಿ, ಆಪ್ಷನ್ ಸಿ ಕೃಷ್ಣಾ ನದಿ, ಆಪ್ಷನ್ ಡಿ ಕಾವೇರಿ ನದಿ. ನಿಮಗೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಿತ್ತಂದರೆ ಕಮೆಂಟ್ ಮಾಡಿ. ಇಲ್ಲಿ ಈ ಕ್ವಶನ್ಗೆ ಎಷ್ಟು ಮಂದಿಗೆ ಆನ್ಸರ್ ಗೊತ್ತಿದೆ ಅಂತ ಗೊತ್ತಾಗುತ್ತೆ. ಕಮೆಂಟ್. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.